ಹಾಯ್ ಫ್ರೆಂಡ್ಸ್, ವೈಶಾಲಿ ಕಿಚನ್ಗೆ ಸ್ವಾಗತ. ಆರೋಗ್ಯಕರವಾದ ಕ್ರಿಸ್ಪಿಯಾಗಿ ತುಂಬಾನೇ ರುಚಿಯಾಗಿ ಪರ್ಫೆಕ್ಟಾಗಿ ಒಂದೇ ಬಾರಿಗೆ ಯಾವ ರೀತಿ ಶೇಂಗದ ಕಾಯಿ ಅಥವಾ ಕಡಲೆ ಬೀಜದ ಚಿಕ್ಕಿ ನಾನು ಹೇಳಿದ ಮೆಥಡಲ್ಲಿ ಮಾಡಿ ನೋಡಿ. ತುಂಬ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ. ಇವಾಗ ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಣಲೆ ಎಣ್ಣಿಡಿ ಕಾಯಕ್ಕೆ. ಕಾದಾದ ನಂತರ 1 ಕಪ್ನಷ್ಟು ಶೇಂಗದ ಕಾಯಿ ಬೀಜ ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಬೇಕು. ಶೇಂಗದ ಕಾಯಿ ಬೀಜ ಎಲ್ಲಿವರೆಗೂ ಹುರಿದುಕೊಳ್ಬೇಕಂದ್ರೆ ಶೇಂಗದ ಕಾಯಿ ಬೀಜ ಅಥವಾ ಕಡಲೆ ಬೀಜದಿಂದ ಚಿಟಪಟ ಅಂತ ಶಬ್ದ ಬರಬೇಕು. ಹಾಗೂ ಶೇಂಗದ ಕಾಯಿ ಬೀಜ ಒಂದರಲ್ಲಿ ಈ ರೀತಿ ಸೀಳು ಹೋಗಬೇಕು. ಶೇಂಗದ ಕಾಯಿ ಬೀಜದಲ್ಲಿ ನೋಡ್ತಾ ಇರಬಹುದು, ಮಧ್ಯದಲ್ಲಿ ಸೀಳು ಬಿಟ್ಕೊಂಡಿದೆ. ಅಂದರೆ ಒಂದು ಬೀಜದಲ್ಲಿ 2 ಭಾಗವಾಗಿ ಆಗಬೇಕು ತಾನಾಗಿಯೇ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದು ಆಗಿದೆ, ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ತಟ್ಟೆಯಲ್ಲಿ ಹಾಕಿಕೊಂಡು ಚೆನ್ನಾಗಿ ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಕೈಯಿಂದ ಸಿಪ್ಪೆಯನ್ನು ತೆಗೆದುಕೊಳ್ಳಿ. ಚೆನ್ನಾಗಿ ಹುರಿದುಕೊಂಡ್ರೆ ಈ ರೀತಿ ಸಿಪ್ಪೆ ತಾನಾಗೆ ಬಿಟ್ಕೊಳ್ಳುತ್ತೆ. ಇಲ್ಲಿ ನೋಡ್ತಾ ಇರಬಹುದು, ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ಶೇಂಗದ ಕಾಯಿ ಬೀಜದ ಸಿಪ್ಪೆಯನ್ನು ತೆಗೆದುಕೊಳ್ಳಿ. ಪೂರ್ತಿಯಾಗಿ ಬಿಡಿಸ್ಕೊಂಡಿದ್ದಾಗಿದೆ. ಇಲ್ಲನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳುವ ಒಂದು ಚಮ್ಮಚನ್ನು ತಗೊಂಡಿದ್ದೇನೆ. ಇದರಲ್ಲಿ ಹಾಕಿಕೊಂಡು ಪೂರ್ತಿಯಾಗಿ ಶೇಂಗದ ಕಾಯಿ ಹಾಕಿಕೊಂಡು ಸೋಸ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಸಿಪ್ಪೆ ಕೆಳಗಡೆ ಬೀಳುತ್ತೆ. ನೋಡಿ, ಪೂರ್ತಿಯಾಗಿ ಶೇಂಗದ ಕಾಯಿ ಬೀಜದಿಂದ ಸಿಪ್ಪೆಯನ್ನು ತೆಗೆದುಕೊಂಡಿದ್ದಾಗಿದೆ. ಇಲ್ಲನು ಚಾಪರ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿಕೊಂಡು ಕೈಯಿಂದ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ಚಿಕ್ಕಿ ಮಾಡಿದಾದ್ಮೇಲೆ ಇದ್ರ ಮೇಲ್ಗಡೆ ಹಾಕಿಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನೆಕ್ಸ್ಟ್ ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಣಲೆ ಎಣ್ಣಿಟ್ಟು ಇದರಲ್ಲಿ 1 ಕಪ್ನಷ್ಟು ಬೆಲ್ಲವನ್ನು ಹಾಕಿಕೊಳ್ಳಿ. ಯಾವ ಕಪ್ಪಿನಿಂದ ನಾವು ಶೇಂಗದ ಕಾಯಿ ಬೀಜ ತಗೊಳ್ತೀವಲ್ಲ ಅದೇ ಕಪ್ಪಿನಿಂದ 1 ಕಪ್ನಷ್ಟು ಬೆಲ್ಲವನ್ನು ತಗೊಳ್ಬೇಕು. ಇವಾಗ ಇದರಲ್ಲಿ 2 ರಿಂದ 3 ಚಮಚದಷ್ಟು ನೀರನ್ನು ಹಾಕಿಕೊಳ್ಳಿ. ನೀರು ಹಾಕಿದ ಮೇಲೆ ಚೆನ್ನಾಗಿ ಬೆಲ್ಲ ಕರಗುವವರೆಗೂ ಚಮ್ಮಚನಿಂದ ಕೈ ಆಡಿಸ್ತಾ ಇರಿ. ಬೆಲ್ಲ ಕರಗಿದಾದ್ಮೇಲೆ ಗ್ಯಾಸ್ ಹೈ ಫ್ಲೇಮಲ್ಲಿಟ್ಟು ಬೆಲ್ಲದ ಪಾಕ ಬರುವವರೆಗೂ ಚಮ್ಮಚನಿಂದ ಹೀಗೆ ಕೈ ಆಡಿಸ್ತಾ ಇರಿ. ಚೆನ್ನಾಗಿ ಒಂದು ಕುದಿ ಬಂದಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿಕೊಳ್ಳಿ. ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮತ್ತೆ ಬೆಲ್ಲದ ಪಾಕದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಹಾಕಿಕೊಳ್ಳುವುದರಿಂದ ಪಾಕದಲ್ಲಿ ತುಂಬಾ ಚೆನ್ನಾಗಿ ಶೈನಿಂಗ್ ಹಾಗೂ ಟೇಸ್ಟಿ ಕೂಡ ಬರುತ್ತೆ. ಒಂದು ಪ್ಲೇಟ್ ನಲ್ಲಿ ಈ ರೀತಿ ನೀರು ತೆಗೆದುಕೊಳ್ಳಿ. ಸ್ವಲ್ಪ ಬೆಲ್ಲದ ಪಾಕವನ್ನು ಹಾಕಿಕೊಂಡು ನೋಡಿ. ಈ ರೀತಿ ಬೆಲ್ಲ ಚೆಕ್ ಮಾಡುವಾಗ ಎಳಿತಾ ಇದ್ರೆ ಅಂದ್ರೆ ಜಿಗುಟಾಗಿ ಬಂದ್ರೆ ಪಾಕ ಇನ್ನೂ ಬಂದಿಲ್ಲ ಅಂತ ಅರ್ಥ. ಮತ್ತೆ ಇನ್ನು ಚೆನ್ನಾಗಿ ಕುದಿಸ್ಕೊಂಡು ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಕುದಿಸ್ಕೊಳ್ಳುವಾಗಲೇ ಮಧ್ಯದಲ್ಲಿ ಬೆಲ್ಲ ಪಾಕ ಬಂದಿದೆ ಇಲ್ಲ ಅಂಥೇಳಿ ಚೆಕ್ ಮಾಡಬೇಕಾಗುತ್ತೆ. ಇವಾಗ ಸ್ವಲ್ಪ ಕುದಿಸಿದಾದ ನಂತರ ಮತ್ತೆ ನೀರಿನಲ್ಲಿ ಬೆಲ್ಲ ಪಾಕವನ್ನು ಹಾಕಿಕೊಂಡು ಚೆಕ್ ಮಾಡೋಣ. ನೋಡಿ, ಈ ರೀತಿ ಕೈಯಿಂದ ಬೆಲ್ಲ ಕಟ್ ಆಗ್ತಾ ಇದ್ರೆ ಇದು ಪರ್ಫೆಕ್ಟ್ ಆಗಿ ಬೆಲ್ಲ ಪಾಕ ಬಂದಿದೆ ಅಂತ ಅರ್ಥ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದರಲ್ಲಿ ಶೇಂಗದ ಕಾಯಿ ಬೀಜವನ್ನು ಹಾಕಿಕೊಳ್ಳಿ. ಶೇಂಗದ ಕಾಯಿ ಬೀಜ ಹಾಕಿದ್ಮೇಲೆ ತುಂಬಾ ಬೇಗ ಮಿಕ್ಸ್ ಮಾಡ್ತಾ ಇರಿ. ಬೆಲ್ಲ ಪಾಕ ಶೇಂಗದ ಕಾಯಿ ಬೀಜಗೆ ಎಲ್ಲಾ ಕಡೆ ಹತ್ತಬೇಕು. ಆ ರೀತಿಯಾಗಿ ಚಮ್ಮಚನಿಂದ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದು ತುಪ್ಪ ಸವರ್ಕೊಂಡಿದ್ದೇವಲ್ಲ ಮೊದಲೇ ಅದರ ಮೇಲ್ಗಡೆ ಹಾಕಿಕೊಂಡು ಚೆನ್ನಾಗಿ ಲಟ್ಟಣೆಗೆ ಕೂಡ ತುಪ್ಪವನ್ನು ಸವರ್ಕೊಂಡು ಈ ರೀತಿ ಲಟ್ಟಣೆಯಿಂದ ಲಟ್ಟಿಸಿಕೊಳ್ಳಿ. ಈ ಪ್ರೊಸೆಸ್ ಮಾಡುವಾಗ ತುಂಬ ಬೇಗ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ತಣ್ಣಗಾದ ನಂತರ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಬಿಸಿ ಇರುವಾಗಲೇ ಚೆನ್ನಾಗಿ ಲಟ್ಟಿಸಿಕೊಂಡು ಮೇಲ್ಗಡೆಯಿಂದ ಇಲ್ಲಿ ನಾನು ಕಟ್ ಮಾಡಿರುವ ಸ್ವಲ್ಪ ಪಿಸ್ತವನ್ನು ಹಾಕ್ತಾ ಇದ್ದೇನೆ. ಪಿಸ್ತಾ ಹಾಕಿದ ಮೇಲೆ ಲಟ್ಟಣೆಯಿಂದ ಲಟ್ಟಿಸಿಕೊಳ್ಳಿ. ಪೂರ್ತಿಯಾಗಿ ಲಟ್ಟಿಸಿದಾದ ನಂತರ ಇವಾಗ ಸೈಡ್ನಲ್ಲಿ ಈ ರೀತಿ ಕೈಯಿಂದ ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ. ಬಿಸಿ ಇರುವಾಗಲೇ ಚಾಕುನಿಂದ ಕಟ್ ಮಾಡ್ಕೊಳ್ಳಿ ನಿಧಾನವಾಗಿ. ನಿಮಗೆ ಚಿಕ್ಕಿ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಚಾಕುನಿಂದ ಕಟ್ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡಿದಾದ ನಂತರ ಪೂರ್ತಿಯಾಗಿ ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಒಂದು ದೊಡ್ಡ ಚಮ್ಮಚನಿಂದ ಈ ರೀತಿ ಬಿಡಿಸಿಕೊಳ್ಳಿ. ನೋಡಿ, ಕೆಳಗಡೆ ತುಪ್ಪ ಸವರಿದ್ದರಿಂದ ಎಷ್ಟು ಬೇಗ ತಣ್ಣಗಾದ ನಂತರ ತಾನಾಗಿಯೇ ಬಿಟ್ಟಿಕೊಂಡಿದೆ ಅಂತ. ಒಂದೊಂದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಅಂತ. ಹೊರಗಡೆ ತುಂಬ ಚಳಿ ಕೂಡ ಹಾಗೂ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ತುಂಬ ಹೆಲ್ದಿಯಾದ ರೆಸಿಪಿ, ತುಂಬಾನೇ ಕ್ರಿಸ್ಪಿಯಾಗಿ ಬಂದಿದೆ ವೀಕ್ಷಕರೇ. ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ.
ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೇನಾದರೂ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಾದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.